ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಿಂದ ಮಹತ್ವದ ಆದೇಶ ಮಧ್ಯಾಹ್ನ 2:30ಕ್ಕೆ ಹೊರಬೀಳಲಿಕ್ಕಿದೆ. ಇಬ್ಬರ ಬಂಧನವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಮಹತ್ವದ ಆದೇಶವನ್ನು ಪ್ರಕಟಿಸಲಿಕ್ಕಿದೆ ಹೈಕೋರ್ಟ್. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ DNA ಸಿಬ್ಬಂದಿಯ ಬಂಧನವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ವಾದ ಪ್ರತಿವಾದವನ್ನು ಆಲಿಸಿತ್ತು ಹೈಕೋರ್ಟು. ಇವತ್ತು ಮಧ್ಯಾಹ್ನ 2:30ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. ಈಗಾಗಲೇ ಹೈಕೋರ್ಟ್ KSCAಗೆ ಯಾವುದೇ ರೀತಿಯ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿತ್ತು ಈ ಹಿಂದೆ. ಇವತ್ತು ಈ ಇಬ್ಬರ ದೃಷ್ಟಿಯಲ್ಲಿ ಯಾವ ರೀತಿಯ ಆದೇಶ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಕಾಲ್ತುಳಿತದ ದುರಂತ ಆಗಿ 11 ಜನ ಸಾವನ್ನಪ್ಪಿ 65 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಆ ಬೆನ್ನಲ್ಲೇ 4 ಅರೆಸ್ಟ್ ಮಾಡಲಾಗಿತ್ತು. ಸರ್ಕಾರಕ್ಕೆ ನಿನ್ನೆ ಹೈಕೋರ್ಟ್ ಸಾಲು ಪ್ರಶ್ನೆಗಳನ್ನು ಕೂಡ ಕೇಳಿದೆ. ಆ ಪ್ರಶ್ನೆಗಳು ಹೀಗಿದೆ: ವಿಕ್ಟರಿ ಪರೇಡ್ ಬಗ್ಗೆ ಯಾರು ಯಾವಾಗ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅಂಥೇಳಿ ನ್ಯಾಯಾಧೀಶರು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೇನೆ ಸಂಚಾರ ನಿಯಂತ್ರಣಕ್ಕೆ ನೀವು ಏನು ಕ್ರಮವನ್ನು ತೆಗೆದುಕೊಂಡಿದ್ರಿ ಅಂತ ಕೂಡ ಪ್ರಶ್ನೆಯನ್ನು ಮಾಡಿರುವಂತಹದ್ದು ಹೈಕೋರ್ಟ್ ಸರ್ಕಾರಕ್ಕೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ, ದುರಂತ ನಡೆದಂತಹ ಸಂದರ್ಭದಲ್ಲಿ ಪ್ರಶ್ನೆ ನಂಬರ್ 3, ಸಾರ್ವಜನಿಕರು ಜನಸಂದಣಿಯನ್ನು ಕಂಟ್ರೋಲ್ ಮಾಡುವುದಕ್ಕೆ, ನಿಯಂತ್ರಿಸುವುದಕ್ಕೆ ಸರ್ಕಾರ ಏನೇನು ಕ್ರಮವನ್ನು ತೆಗೆದುಕೊಂಡಿತ್ತು, ಸಂಭ್ರಮಾಚರಣೆಯ ಸ್ಥಳಗಳಲ್ಲಿ ವೈದ್ಯಕೀಯ ಸೇರಿದಂತೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು ಸರ್ಕಾರ ಅಂತ ಕೂಡ ಪ್ರಶ್ನೆ ಮಾಡಿದೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ. ಜನಸಂದಣಿ ಸೇರುವ ಬಗ್ಗೆ ಮೊದಲೇ ಅಂದಾಜಿಸಲಾಗಿತ್ತಾ ಅಥವಾ ಮನಸ್ಸಿಗೆ ಬಂದಂತೆ ಪ್ರೋಗ್ರಾಮನ್ನು ಮಾಡಲಾಯ್ತಾ ಅಂತ ಕೂಡ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಕಾಲ್ತುಳಿತಕ್ಕೀಡಾದವರಿಗೆ ತುರ್ತು ಚಿಕಿತ್ಸಾ ಸೌಕರ್ಯ ಇತ್ತಾ, ಇಲ್ಲವಾದಲ್ಲಿ ಸರ್ಕಾರ ಯಾಕೆ ಮಾಡಿಕೊಂಡಿರಲಿಲ್ಲ ಅಂತ ಕೂಡ ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಲು ಎಷ್ಟು ಸಮಯ ಬೇಕಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದೆ. 50,000ಕ್ಕಿಂತ ಮೇಲ್ಪಟ್ಟು ಸೇರುವ ಜನಸಂದಣಿಗೆ SOPಯನ್ನು ಮಾಡಿಕೊಳ್ಳಲಾಗಿತ್ತಾ ಅಂತ ಕೂಡ ಪ್ರಶ್ನೆ ಮಾಡಿದೆ. ವಿಜಯೋತ್ಸವಕ್ಕೆ ಅನುಮತಿಯನ್ನು ಪಡೆಯಲಾಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದೆ. ಈ 9 ಪ್ರಶ್ನೆಗಳಿಗೂ ಕೂಡ ಇವತ್ತು ಸರ್ಕಾರದ ವತಿಯಿಂದ ಉತ್ತರ ಸಲ್ಲಿಕೆ ಆಗುವಂತಹ ಸಾಧ್ಯತೆ ಇದೆ. ಬಟ್ ಈಗ ಇಬ್ಬರ ಭವಿಷ್ಯ ಏನಾಗುತ್ತೆ ಅನ್ನೋದು ಇವತ್ತು ಮಧ್ಯಾಹ್ನ 2:30ಕ್ಕೆ ಹೊರಬೀಳುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಮಹತ್ವದ ಆದೇಶ ಮಧ್ಯಾಹ್ನ 2:30ಕ್ಕೆ ಹೊರಬೀಳುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ಬರ ಭವಿಷ್ಯ ಇವತ್ತಂತೂ ನಿರ್ಧಾರವಾಗುತ್ತೆ. ಜೊತೆಗೆ ನಿನ್ನೆ ಎತ್ತಿರುವಂತಹ ಪ್ರಶ್ನೆಗಳಿಗೆ ಇವತ್ತು ಸರ್ಕಾರ ಉತ್ತರಿಸುತ್ತಾ ಹೇಗೆ ಅಂಥೇಳಿ? ಪ್ರೇಮ್, ಏನಂದ್ರೆ ಪ್ರಮುಖವಾಗಿ ಇವತ್ತು 2 ಅರ್ಜಿಯ ವಿಚಾರಗಳೇನಂತದ್ದು, 2 ಮಹತ್ವದ ವಿಚಾರಗಳು, 2 ಕೂಡ ಸಾರ್ವಜನಿಕ ಹಿತಾಸಕ್ತಿ ದೂರ ಆಗಿರೋಂಥದ್ದು. ಯಾಕಂದರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ದೂರ ಆಗಿದೆ, ಮತ್ತೊಂದು ಬಂಧನ ಪ್ರಶ್ನಿಸಿ ಒಂದು ಆದೇಶವನ್ನು ಕಾಯ್ದಿರಿಸಿರೋಂಥದ್ದು. ಯಾಕೆಂದರೆ 4 ಜನ ಆರೋಪಿಗಳೇನನ್ನು ಬಂಧನಕ್ಕೊಳಪಡಿಸೋಂಥ ಕ್ರಮ ಸರಿ ಇಲ್ಲ, ಅದನ್ನು ಅಕ್ರಮವಾಗಿ ಬಂಧನಕ್ಕೊಳಪಡಿಸಿದರೆ ಆ ಕ್ರಮಗಳನ್ನು ಸರಿಯಾಗಿ ಪೊಲೀಸರ ಪಾಲನೆಯನ್ನು ಮಾಡಿಲ್ಲ ಅನ್ನೋದ್ರ ಬಗ್ಗೆ, ಮತ್ತು ಸರ್ಕಾರದ ಆದೇಶ ಏನಿತ್ತು ಅದು ಉಲ್ಲಂಘನೆಯಾಗಿದೆ ಅಂತೇಳಿ ಕೂಡ ಒಂದು ವಾದ ಪ್ರತಿವಾದವನ್ನು ಮಂಡನೆಯನ್ನು ಮಾಡಿದರು. ಇವತ್ತು ಅದರ 2:30ಕ್ಕೆ ಅದರ ಆದೇಶ ಇದೆ. ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯ ದೂರು ಅಂದ್ರೆ ಸುಮೋಟೋವನ್ನು ದಾಖಲು ಮಾಡಿಕೊಂಡಿದ್ದಂಥ ಮುಖ್ಯಪೀಠ ಏನಿತ್ತು, ಮುಖ್ಯಪೀಠ ಸರ್ಕಾರಕ್ಕೆ ಒಂದು ಪ್ರಗತಿ ವರದಿಯನ್ನು ಕೊಡಲಿಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಗತಿ ವರದಿಯನ್ನು AG ಶಶಿಕಿರಣ್ ಶೆಟ್ಟಿ ಅವರು ಕೊಡಬೇಕಾದಂಥದ್ದು. ಶಶಿಕಿರಣ್ ಶೆಟ್ಟಿ ಅವರು ಕೊಟ್ಟು ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು, ಜೊತೆಗೆ ಈಗ ತೆಗೆದುಕೊಂಡಂಥ ಕ್ರಮಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡಬೇಕಾದಂಥದ್ದು. 2 ಕಡೆಯೂ ಕೂಡ ಇವತ್ತು ಒಂದು ಆದೇಶ ಬರ್ತದೆ, ಮತ್ತೊಂದು ಕಡೆ ವಿಚಾರಣೆ ನಡೀತಾ ಇರುವಂಥದ್ದು. ಆ 2 ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ, ಮತ್ತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಯಾವ ನಿರ್ದೇಶನಗಳನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.